ಗೀತಾ ಮಹಾತ್ಮೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಕುರುಕುಲಕ್ಕೆ ಹಿರಿಯರು ಪರಾಕ್ರಮಶಾಲಿಯೂ ಆದ ಭೀಷ್ಮರು ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡುವುದಕ್ಕಾಗಿ ಸಿಂಹಗರ್ಜನೆಯನ್ನು ಮಾಡಿ ಶಂಖವನ್ನು ಊದಿದರು. ಭೀಷ್ಮರು ದಿವ್ಯಜ್ಞಾನವುಳ್ಳವರು, ಜೀವನದ ಅಪಾರ ಅನುಭವವುಳ್ಳವರು ಮತ್ತು ತಮ್ಮ ದಿವ್ಯ ದೃಷ್ಟಿಯಿಂದ ದುರ್ಯೋಧನನ ಮನಸ್ಸಿನ ಭಾವನೆಗಳನ್ನು ಅರಿತುಕೊಂಡವರು. ವಿವೇಕ ದೃಷ್ಟಿಯುಳ್ಳ ಭೀಷ್ಮರದ್ದು ವಿಶಾಲ ಮನೋಭಾವನೆಯಾಗಿರುತ್ತದೆ ಮತ್ತು ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಸೋಲು ಎಂಬುದನ್ನು ತಿಳಿದವರು. ರಾಜ ದುರ್ಯೋಧನನ ಅನ್ನದ ಋಣವನ್ನು ಹೊತ್ತಿದ್ದ ಭೀಷ್ಮರು ಕಷ್ಟದ ಸಮಯದಲ್ಲಿ ಅನ್ನದಾತನನ್ನು ದೂರ ಮಾಡಿದ್ದರೆ ಅದು ಕರ್ತವ್ಯ ಭ್ರಷ್ಟತೆಯಾಗುತ್ತಿತ್ತು ಮತ್ತು ಸ್ವಾಮಿದ್ರೋಹವಾಗುತ್ತಿತ್ತು. ಭೀಷ್ಮರು ವಯಸ್ಸಿನಲ್ಲಿ ಹಿರಿಯರು, ಹಠವಾದಿ, ಗೌರವಾನ್ವಿತರು, ಹಿಡಿದ ಕೆಲಸವನ್ನು ಬಿಡದ ಛಲವುಳ್ಳವರು ಹಾಗೂ ಆ ಜನ್ಮ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿ ಲೋಕಕ್ಕೆ ಮಾದರಿಯಾದವರು. ಧರ್ಮ ಪಾಲನೆಗಾಗಿ ಮಾನವನಿಗೆ ಮನುಷ್ಯ ಜನ್ಮವು ಒಂದು ವರವಾಗಿ ದೊರೆತಿದೆ. ಕರ್ಮ ಬಂಧನದಲ್ಲಿ ಸಿಲುಕಿದ ಮಾನವ ಅನೇಕ ಬಾರಿ ಅಪ್ರಿಯ ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಕರ್ತವ್ಯದ ಬಂಧಕ್ಕೆ ಬೆನ್ನು ಹಾಕಿದವನು ತನ್ನದೇ ಬದುಕಿಗೆ ಮಾರಕವಾಗುತ್ತಾನೆ. ಕರ್ತವ್ಯ ಪ್ರಜ್ಞೆಯಿಂದ ಕರ್ಮವನ್ನು ನಿರ್ವಹಿಸಿದಾಗ ಕಾಲಕ್ರಮೇಣ ಮುಕ್ತಿಯು ಬಂದೇ ಬರುತ್ತದೆ. ಆಗ ಆತನು ಜನ್ಮ ಸಾಫಲ್ಯವನ್ನು ಪಡೆಯುತ್ತಾನೆ. ಆದುದರಿಂದ ಮನುಷ್ಯನು ಅದು ಪ್ರಿಯವಾಗಿರಲಿ ಅಪ್ರಿಯವಾಗಿರಲಿ ಕರ್ತವ್ಯಕ್ಕೆ ಬದ್ಧನಾಗಿರಬೇಕೆಂದು ಭೀಷ್ಮ ಪಿತಾಮಹರ ದೃಢ ಸಂಕಲ್ಪವಾಗಿತ್ತು. ಭೀಷ್ಮರು ಸತ್ಯವತಿಯ ವಂಶವನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡಿದ್ದರಿಂದ ಕೌರವರ ಪಕ್ಷವನ್ನು ಬಿಡಲಾರದೆ ಹೋಗುತ್ತಾರೆ. ದುರ್ಯೋಧನನ ಮನಸ್ಸಿಗೆ ಹರ್ಷವನ್ನುಂಟು ಮಾಡಲು ಮತ್ತು ಸೇನಾ ನಾಯಕನಾಗಿ ಯುದ್ಧವನ್ನು ಆರಂಭಿಸುವುದಕ್ಕಾಗಿ ತನ್ನ ದಿವ್ಯ ಶಂಖವನ್ನು ಊದಿದರು. ಹರಿ ಓಂ.